ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದಲ್ಲಿ ಇದೀಗ ದದ್ದಲ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಡಿ ಶಾಕ್ ಮಧ್ಯೆಯೇ ಎಸ್ಐಟಿಯಿಂದಲೂ ಕೂಡ ತೀವ್ರ ವಿಚಾರಣೆ ನಡೀತಾ ಇದೆ. ಒಂದು ಕಡೆ ಇಡಿ ಅಧಿಕಾರಿಗಳು, ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ದದ್ದಲ್ ಅವರನ್ನ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಟೆನ್ಷನ್ ನಲ್ಲಿ ಎಸ್ಐಟಿ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಶಾಸಕರು. ಕಳೆದ 5 ಗಂಟೆಯಿಂದಲೂ ಕೂಡ ಬಸನಗೌಡ ದದ್ದಲ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಹಗರಣ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣದಲ್ಲಿ ಒಂದು ಕಡೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇವರಿಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಟೆನ್ಷನ್ ನಲ್ಲೇ ಎಸ್ಐಟಿ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಶಾಸಕರು. ಎಂಜಿ ಪದ್ಮನಾಭ್, ಪರಶುರಾಮ್ ಹೇಳಿಕೆ ಮೇಲೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಬಸನಗೌಡ ದದ್ದಲ್ಗೆ ಪ್ರಶ್ನೆಗಳ ಸುರಿಮಳೆ. ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಬಹುಕೋಟಿ ಹಗರಣದ ಬಗ್ಗೆ ಎಂಜಿ ಪದ್ಮನಾಭ್ ಹೇಳಿದ್ರ, ವಾಲ್ಮೀಕಿ ನಿಗಮ ಹಗರಣ ಗಮನಕ್ಕಿದ್ದು ನೀವ್ಯಾಕೆ ಸುಮ್ಮನಿದ್ರಿ? ನಿಗಮದ ಅಧ್ಯಕ್ಷರಾಗಿ ಅಕ್ರಮದ ಬಗ್ಗೆ ಮಾಹಿತಿ ಇರ್ಲಿಲ್ವಾ ನಿಮ್ಗೆ? ಅಧ್ಯಕ್ಷರು ಅಂದ್ರೆ ಸಹಜವಾಗಿ ನಿಮ್ಗೆ ಮಾಹಿತಿ ಇರಬೇಕು. ನಿಮ್ಗೆ ಆ ಮಾಹಿತಿನೇ ಇರ್ಲಿಲ್ವಾ ಅಂತ ಎಸ್ಐಟಿ ಅಧಿಕಾರಿಗಳು ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ವರ್ಗಾವಣೆ ಆಗಿರೋ ಹಣದಲ್ಲಿ ನಿಮಗೇನಾದ್ರೂ ಪಾಲ್ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್, ಇದೀಗ ದದ್ದಲ್ ಅವರ ವಿಚಾರಣೆ ಎಲ್ಲಿವರೆಗೂ ಬಂದಿದೆ? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆ ಎಂಜಿ ಪದ್ಮನಾಭ್, ಪರಶುರಾಮ್ ಹೇಳಿಕೆ ಮೇಲೆ ಇದೀಗ ವಿಚಾರಣೆ ನಡೀತಾ ಇದೆ. ದದ್ದಲ್ ಅವ್ರಿಗೆ ಒಂದು ಕಡೆ ಟೆನ್ಷನ್ನು, ಯಾಕೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಷ್ಟೇ ಅಲ್ಲ, ಕೆಲವು ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಕೊಡಕ್ಕಾಗಿರೋ ಮಟ್ಟಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ನಿಗಮದ ಅಧ್ಯಕ್ಷರಾಗಿ ಅಕ್ರಮದ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ವಾ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲ, ವಾಲ್ಮೀಕಿ ನಿಗಮ ಹಗರಣ ಗಮನಕ್ಕಿದ್ರೂ ಕೂಡ ನೀವು ಯಾಕೆ ಸುಮ್ಮನಿದ್ರಿ ಅಂತಲೂ ಕೂಡ ಕೇಳಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಎಲ್ಲಿವರೆಗೂ ಬಂದಿದೆ ವಿಚಾರಣೆ? ಅಪ್ಡೇಟ್ಸ್ ಏನಿದೆ? ದಿವ್ಯ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ 2 ದಿನಗಳಿಂದ ಇಡಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದಂತ ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸನಗೌಡ ಪಾಟೀಲ್ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ವಿಚಾರಣೆ ಎದುರಿಸಿದಂತ ಬೆನ್ನಲ್ಲೇ ಗಾಬರಿಯಿಂದ ಒಂದು ಎಸ್ಐಟಿ ಕಚೇರಿಗೆ ಹಾಜರಾಗಿ ಇವತ್ತು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. 10:30 ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳು ಮೊನ್ನೆ ಯಾವಾಗ ಇಡಿ ರೈಡ್ ಅವರ ಮನೆ ಮೇಲೆ ಮತ್ತೆ ಅವರ ಕಚೇರಿಗಳ ಮೇಲೆ ದಾಳಿ ಮಾಡಿತ್ತು, ಅವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಆ ನೋಟಿಸ್ ಆಧಾರದ ಮೇಲೆ ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ನೇರವಾಗಿ ಬೆಳಿಗ್ಗೆ ಅವರ ಮನೆಯಿಂದ ಎಲ್ಲೋಗಿದ್ರು ಅನ್ನೋ ಮಾಹಿತಿಯನ್ನು ಯಾರಿಗೂ ಲೀಕ್ ಮಾಡದೆ ನೇರವಾಗಿ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ರು. ಅವರನ್ನ ಎಸ್ಐಟಿ ಮುಖ್ಯಸ್ಥರಾದ ಮನೀಶ್ ಕರ್ಬಿಕರ್ ಅವರ ನೇತೃತ್ವದ ತನಿಖಾ ತಂಡ ತೀವ್ರ ವಿಚಾರಣೆಗೊಳಪಡಿಸಿ ಈ ಹಗರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದರಲ್ಲಿ ಹಲವಾರು ಪ್ರಶ್ನೆಗಳ ಸುಳಿಮಳೆಯನ್ನ ಇವತ್ತು ಏನು ಎಸ್ಐಟಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರನ್ನ ಕೇಳಿರ್ತಕ್ಕಂಥದ್ದು. ನಿಗಮದ ಅಧ್ಯಕ್ಷರಾಗಿದ್ರಿ, ಅಧಿಕಾರ ವಹಿಸಿಕೊಂಡಂತ ಸಂದರ್ಭದಲ್ಲಿ ನಿಗಮದ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಹಣ ಇತ್ತು, ಜೊತೆಗೆ ಆ ಹಣವನ್ನ ಯಾವ ಒಂದು ಯೋಜನೆಗಳಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೀರಿ, ಜೊತೆಗೆ ಮತ್ತೊಂದು ಕಡೆ ಈ MD ಮತ್ತೆ ಅಕೌಂಟೆಂಟ್ ಆಗಿರ್ತಕ್ಕಂಥ ಪರಶುರಾಮ್ ಅವರು ಸೇರಿಕೊಂಡು ಇಷ್ಟೊಂದು ಮೊತ್ತದ ಹಣವನ್ನ ಬೇರೆ ಎಲ್ಲೋ ಯಾವುದೋ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಸಚಿವರ ಆಪ್ತ ಸಹಾಯಕನಾದಂತ ನಕುಂಟಿ ನಾಗರಾಜು ಅವರ ಸಂಬಂಧಿಕರ ಜೊತೆ ಕೈ ಜೋಡಿಸಿ ಈ ಒಂದು ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ. ಇದರ ಅರಿವು ನಿಮಗೆ ಇರ್ಲಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನ ಸಹ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಏನು ಎಸ್ಐಟಿ ವಿಚಾರಣೆ ಎದುರಿಸ್ತಾ ಇರ್ತಕ್ಕಂಥ ದದ್ದಲ್ ಅವರು ಎಸ್ಐಟಿ ಅಂದ್ರೆ ಇಡಿ ಅಧಿಕಾರಿಗಳು ನನ್ನನ್ನು ಏನಾದ್ರು ಬಂಧಿಸ್ತಾರ ಅನ್ನೋ ಒಂದು ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳನ್ನೇ ಕೇಳಿದ್ದಾರೆ. ಆಗ ಎಸ್ಐಟಿ ಅಧಿಕಾರಿಗಳು ಆ ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ವಿಚಾರಣೆ ನಾವು ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದೀರಿ ಆ ತನಿಖಾ ಭಾಗವಾಗಿ ಮಾತ್ರ ನೀವು ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಈಗ ಎಸ್ಐಟಿ ಅಧಿಕಾರಿಗಳು ಹಿಂದೆ ವಶಪಡಿಸಿಕೊಂಡಿದ್ದಂತ ದಾಖಲೆಗಳಿರ್ಬೋದು, ಜೊತೆಗೆ ದದ್ದಲ್ ಅವರ ಕಚೇರಿಯಲ್ಲಿ ವಶಪಡಿಸಿಕೊಂಡಂತ ದಾಖಲೆಗಳನ್ನ ಅವರ ಮುಂದೆ ಇಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ದಿವ್ಯಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.